ಇನ್ನು ಡೆವಲಪ್ಮೆಂಟ್ಗೆ ನಮ್ಗೆ ಕಣ್ಣಾರೆ ನಾವು ಕಾಣ್ತಿರೋದು ರಸ್ತೆಗಳು, ಎಕ್ಸ್‌ಪ್ರೆಸ್ ವೇಗಳು, ಎಲ್ಲಾ ಕಡೆ ಕನೆಕ್ಟಿವಿಟಿ ಆಗಿದೆ. ಕೆಲವು ಅಂದ್ರೆ ನಮ್ಮ ಹಿಂದಿನ ತಲೆಮಾರು ನೋಡೋದಿಕ್ಕೆ ಸಾಧ್ಯ ಆಗದಿರುವಷ್ಟು ರಸ್ತೆಗಳು, ಮತ್ತೆ ರೈಲ್ವೆ, ಪೋರ್ಟು, ಏರ್ಪೋರ್ಟ್ ಇದನ್ನ ನೋಡಿದೀವಿ. ಸೊ ಇದನ್ನ ಡೆವಲಪ್ಮೆಂಟ್ ಅಂತ ಇದನ್ನ ಕರಿಬಹುದಾ ನಾವು? ಕರಿಬಹುದು. ಖಂಡಿತ ಅಲ್ವಾ. ಈಗ ನೋಡಿ, ನೀವು ಯಾವ್ದು ಬರೀ ಇದು ಇಷ್ಟೇ ಅಲ್ಲ, ಹಳ್ಳಿಗೆ ಹೋಗಿ, ಹಳ್ಳಿಗೂಡಲ್ಲೂ ಕೂಡ ಆ ಗ್ರಾಮ ಪಂಚಾಯತಿ ರಸ್ತೆಗಳು ಕೂಡ ಅತ್ಯುತ್ತಮ ಗುಣಮಟ್ಟದಲ್ಲಿ ಇದೆ. ಇದು ಹೌದು, ಅದೆಲ್ಲ ಇದು ಇಟ್ಸ್ ಎ ಬೇಸಿಕ್ ಕಮ್ಯುನಿಟೀಸ್ ಅಲ್ವಾ. ಇದ್ರ ಜೊತೆಗೆ ನಮ್ಗೆ ಏನ್ ಬೇಕು ಅಂತಂದ್ರೆ, ಮನೆಗೂ ನೀರು, ದೀಪ, ಅನ್ಇಂಟರ್ಪ್ರೆಟ್ ಪವರ್ ಸಪ್ಲೈ ಬೇಕಾಗಿರೋದು. 2 hours ಇದ್ದು 10 hours ಪವರ್ ಕಟ್ ಅಂದ್ರೆ ಅದು ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಂದ್ರೆ ಮೂಲಭೂತವಾಗಿ ಇವೆಲ್ಲ ಆಗ್ಬೇಕಾದಂಥದ್ದು ಅಂತ. ಮತ್ತೆ ಅದ್ರ ಜೊತೆಗೆ ಇದು ಅಭಿವೃದ್ಧಿನಿ, ಇದ್ರ ಜೊತೆಗೆ ಒಂದು ಸಮಾಜ ಹೌದಪ್ಪ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೇಕು ಅಂದ್ರೆ, ಪ್ರತಿಯೊಂದು ಜಿಲ್ಲೆಲೂ ಒಂದು ದೊಡ್ಡ ಮಟ್ಟದ ಒಂದು ಆಸ್ಪತ್ರೆ ಇರ್ಬೇಕು. ಅವ್ರು ಏನೋ ಆಯ್ತು ಅಂದ್ರೆ ಬೆಂಗಳೂರಿಗೆ ಓಡ್ಕೊಂಡು ಬರೋಂಗ್ ಇರಬಾರ್ದು. ಒಂದು ಒಳ್ಳೆ ಮೆಡಿಕಲ್ ಫೆಸಿಲಿಟಿ, ಒಂದು ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ರನ್ ಬೈ ಗೌರ್ಮೆಂಟ್. ನಾನು ಹೇಳ್ತಿರೋದು ಪ್ರೈವೇಟ್ ಅಲ್ಲ. ಪ್ರೈವೇಟ್ 100 ಇರುತ್ತೆ, ಅಫೋರ್ಡಬಿಲಿಟಿ ಬೇಕಲ್ಲ ಜನಕ್ಕೆ. ಇವೆಲ್ಲ ಖಂಡಿತ ಇರಲೇಬೇಕು. ಬಟ್ ಹ್ಯಾವಿಂಗ್ ಸೆಡ್ ದಟ್, ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ರಸ್ತೆಗಳನ್ನ ಅದನ್ನ ಖಂಡಿತ ಅದು ಅಭಿವೃದ್ಧಿನೇ. ಓಕೆ, ಅದರಿಂದಾನು ನಮ್ ಜೀವನ ಚೇಂಜ್ ಆಗುತ್ತೆ. ಆಫ್ ಕೋರ್ಸ್, ನಾನು ಹೇಳಿದ್ನಲ್ಲ, ಒಂದು ವರ್ಗದ ಈಗ ಯಾರೋ ಒಬ್ಬ ಏರ್ಪೋರ್ಟ್ ಯೂಸೇ ಮಾಡದಿರೋನ್ಗೆ ಏನ್ ಪ್ರಯೋಜನ? ನನ್ಗೇನು ಇವಾಗ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಬಂದು ಅಂತ ಕೇಳ್ತಾನೆ ಅಲ್ವಾ. ನನ್ಗೇನ್ ಒಂದೇ ಭಾರತ್ ಬಂದು, ಅವ್ನ ಜೀವನದಲ್ಲಿ ಅವ್ನ ಒಂದೇ ಭಾರತ್ ಹತ್ತಲ್ಲ. ಬುಲೆಟ್ ಟ್ರೈನ್ ಬಂದ್ರೆ ನಾನೇನ್ ಮಾಡ್ಲಿ, ಅಫೋರ್ಡೇ ಮಾಡಕ್ಕಾಗಲ್ಲ, 2,500 ರೂಪಾಯಿ ಇಟ್ಟಿರ್ತೀರ ಚೆನ್ನೈಗೆ ಹೋಗ್ಬರಕ್ಕೆ ಅಂತ ಹೇಳ್ತಾನೆ. ಏನ್ ನನ್ಗೇನ್ ಪ್ರಯೋಜನ? ಸೊ ಅದು ನಾವ್ ಹಂಗ್ ನೋಡಂಗಿಲ್ಲ. ನಾನು ಅದನ್ನೇ ಹೇಳಿದ್, ಒಂದು ಭಾರತದಲ್ಲಿ 10 ಭಾರತ ಇದೆ. ಒಂದು ಯೂನಿಕ್ ಕೊಟ್ರೆ 10 ಮಕ್ಳು ಇರ್ತಾರೆ. 10 ಮಕ್ಳು ಒಂದ್ ಮಗುಗೆ ಯಾವ್ದಕ್ಕೆ ಅವಶ್ಯಕತೆ ಇದ್ದಿದ್ದು ಅದು ಕೊಡ್ಬೇಕು. ಇದು 10th ಸ್ಟ್ಯಾಂಡರ್ಡ್ ಒಂದ್ ಮಗು ಇರುತ್ತೆ, 1st ಸ್ಟ್ಯಾಂಡರ್ಡ್ ಒಂದ್ ಮಗು. 10th ಸ್ಟ್ಯಾಂಡರ್ಡ್ ಮಗು ಪುಸ್ತಕ, ಅದಕ್ಕೆ ಏನ್ ಮಾಡ್ತೀರಾ? ಅದು ಹೇಳುತ್ತೆ ತಗೊಂಡು ನಾನೇನ್ ಮಾಡ್ಲಿ? ಅದಕ್ಕೆ ನೀವು ರೈಮ್ಸ್ ಬುಕ್ ಕೊಡ್ಬೇಕು, ಇಲ್ಲ ಕಲರಿಂಗ್ ಬುಕ್ ಕೊಡ್ಬೇಕು, ಪೆನ್ಸಿಲ್ ಕೊಡ್ಬೇಕು. ಆ ಮಗುಗೆ ಏನ್ ಬೇಕು ಅದು ಕೊಡ್ಬೇಕು, ಈ ಮಗುಗೆ ಏನ್ ಬೇಕು ಇದೇ ಕೊಡ್ಬೇಕು. ನಾವು ಈ ಮಗುಗೆ ಇದು ಕೊಟ್ಟಿದ್ದಾರೆ ಅಂತ ಆಡ್ಕೊಂಡು ಹೋಗೋದು, ಈ ಮಗುಗೆ ಇದು ಕೊಟ್ಟಿಲ್ಲ ಅಂತ ಅನ್ನೋದು, ಅದು ಬಾಲಿಶತನ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಯಾರು ಹೇಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾರೆ, ಏನ್ ಹೇಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಬೇಕು. ವ್ಯಕ್ತಿ ನೋಡ್ಬೇಡಿ, ವ್ಯಕ್ತಿ ಹೇಳಿರೋ ವಿಷಯನ ಚರ್ಚೆ ಮಾಡೋಣ. ಬೇಕಾ ಬೇಡವಾ? ಎಕ್ಸಾಕ್ಟ್ಲಿ. ನಾವು ಚರ್ಚೆ ಮಾಡ್ಬೇಕಾಗಿರೋದು ವಿಚಾರದ ಬಗ್ಗೆ, ವ್ಯಕ್ತಿ ಬಗ್ಗೆ ಅಲ್ಲ. ಇದು ನಮ್ಮಲ್ಲಿ ನಮ್ ಕನ್ಫ್ಯೂಷನ್ ಏನಂದ್ರೆ, ನಮ್ಗೆ ಅವ್ನು ಇಷ್ಟ ಆಗಿಲ್ಲ ಅಂದಿದ ತಕ್ಷಣ ಅವ್ನು ಹೇಳಿದ ಯಾವ್ದು ಇಷ್ಟ ಆಗಲ್ಲ. ಇದು ಇಟ್ಸ್ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ. ನನಗೆ ಬಹಳ ಆಶ್ಚರ್ಯ ಪಡಿಸುತ್ತಿದ್ದು. ನಾವ್ ಯಾಕೆ ಹೀಗೆ? ನಾವು ಚರ್ಚೆ ಮಾಡಬೇಕಾಗಿರೋದು ವಿಚಾರದ ಬಗ್ಗೆ, ವ್ಯಕ್ತಿ ಬಗ್ಗೆ ಅಲ್ಲ. ನಮ್ಗೆ ಏನಾಗಬೇಕಾಗಿದೆ? ರಾಹುಲ್ ಗಾಂಧಿ ನಾಳೆ ಏನೋ ಒಂದು ಒಳ್ಳೆ ಮಾತು ಹೇಳಿದ್ರೆ ಅದ್ ನಾವು ಒಪ್ಕೋಬೇಕು. ಆದ್ರೆ ಪಾಪ ಅದನ್ನ ಬಫೂನ್ ಅಂತ ಹಾಡ್ಕೊಂಡು ನಗುತ್ತೆ. ಹಂಗಲ್ಲ, ಅದು ತಪ್ಪು. ಆಯ್ತು, ಅವ್ನ 10 ಮಾತು ತಪ್ಪಾಡಿರ್ಬೋದು, 11ನೇ ಮಾತಲ್ಲಿ ತೂಕ ಇದ್ರೆ ನಾವು ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ನಮ್ ಸಮಾಜ ಮೆಚೂರ್ಡ್ ಇಲ್ಲ. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ಅರೆಕಲಿತ ಸಮಾಜ ಅಂತ. ವಿ ಆರ್ ನಾಟ್ ಫುಲ್ಲಿ ಲರ್ನ್ಡ್ ಸೊಸೈಟಿ. ಅರೆಕಲಿತ ಸಮಾಜ. ಯಾರ್ಯಾರನ್ನ ಅಂತ ತಿದ್ದಣ ಇಲ್ಲಿ? ಎಲ್ಲ ಅವ್ರಿಗೆ ಏನ್ ತೋಚಿತು, ಆ ಕ್ಷಣಕ್ಕೆ ತೋಚಿತು, ಅದನ್ನ ಕಾರ್ಕೋತಾ ಹೋಗ್ತಾರೆ. ಅಂದ್ರೆ ಇದು ಇದ್ದಿದ್ದೆ ಹಂಗಂತ ಹೇಳಿದ ತಕ್ಷಣ ಯಾರು ಇದು ಅಂತಿಲ್ಲ. ನನ್ನ ಅಜ್ಜಿ ಒಂದು ಹೇಳೋಳು, ಬುದ್ಧ ಬುದ್ಧ ಬುದ್ಧನ ನೆಲು ಬುದ್ಧನೇನು ಶುದ್ಧ. ಹೆಂಡತಿ ಮಗ ಮಲಗಿದ್ದಾಗ ರಾತ್ರಿ ಎದ್ದು ಹೋಗಿದ್ದ. ಕೃಷ್ಣ ಕೃಷ್ಣ ಕೃಷ್ಣನೆಲೆನು ಕೃಷ್ಣನೇನು ಶುದ್ಧ. ಅದೆಷ್ಟೋ ಗೋಪಿಕೆಯರ ಹೃದಯ ಕದ್ದಿದ್ದ ಅಂತ ಹೇಳಿ. ಆಮೇಲೆ ರಾಮ ರಾಮ ರಾಮನೆನಲು ರಾಮನೇನು ಶುದ್ಧ. ಅಗಸನ ಮಾತಾ ಕೇಳಿ ಸೀತೆಯ ಅಗ್ನಿಗೆ ಹಾಕಿದ್ದ. ಸಮಥಿಂಗ್ ಲೈಕ್ ದಟ್. ಸೊ ಯಾರು ಪರಿಶುದ್ಧರಲ್ಲ. ನಮ್ಮ ಒಂದು ಇದು ಹೇಳದೆ ಯಾರನ್ನು ನಾವು ಪ್ರಶ್ನಾತೀತರು ಅಂತ ಅನ್ನಂಗಿಲ್ಲ. ಎಲ್ರನ್ನೂ ಪ್ರಶ್ನೆ ಮಾಡ್ಬೋದು. ಆದ್ರೆ ಪ್ರಶ್ನೆ ಮಾಡಿ ಅದನ್ನ ಅಂತಲ್ಲ, ವಿಚಾರಗಳನ್ನ ಮಾಡೋಣ. ವ್ಯಕ್ತಿ ಬೇಡ. ವ್ಯಕ್ತಿ ಬಿಟ್ಟು ವಿಚಾರಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಹೋದಾಗೆ ನಮ್ಮ ಸಮಾಜ ಮುಂದಕ್ಕೆ ಹೋಗುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಹೆಂಗೆ ಅಂದ್ರೆ ಮೇಡಮ್, 2 ಹೆಜ್ಜೆ ಮುಂದೆ ಹೋದ್ರೆ 4 ಹೆಜ್ಜೆ ಹಿಂದೆ ಬರ್ತಾ ಇದೆ. ಹಾಗಾಗಿ ಆಗಿದ ಅಭಿವೃದ್ಧಿಗಳು ಇನ್ನೊಂದು ಮತ್ತೊಂದು ಯಾವುದು ಕಾಣೋದಿಲ್ಲ. ನೀವು ಯೋಚನೆ ಮಾಡಿ, ಯಾವುದೋ ಪಕ್ಕದ ದೇಶದಿಂದ 2 ಕೋಟಿ 3 ಕೋಟಿ ಜನ ಬಂದು ಇಲ್ಲೆಲ್ಲೋ ಮೈಸೂರಲ್ಲಿ, ಬೆಂಗಳೂರಲ್ಲಿ ಎಲ್ಲೆಲ್ಲೋ ಬಂದು ಜೀವನ ಕಂಡ್ಕೋತಾರೆ ಅಂದ್ರೆ ಅದು ಎಷ್ಟು ದೊಡ್ಡ ವಿಚಾರ ಗೊತ್ತಾ? ನೀವು ಹೇಳಿದ್ರಿ ಬೇರೆ ದೇಶದಲ್ಲಿ ಅಷ್ಟು ಪಾಪ್ಯುಲೇಷನ್ ಇಲ್ಲ, ಸತ್ಯ. ಮತ್ತೆ ಅಲ್ಲಿ ಬರ್ತಾರೆ, ಅಭಿವೃದ್ಧಿ ಹೆಂಗ್ ಕಾಣುತ್ತೆ? ಸಿ ದ ಬರ್ಡನ್ ಈಸ್, ಈಗ ನೀವೊಂದು ಬಸ್ಸು 50 ಜನ ಹೊತ್ತೊಯ್ಬೋದು, 150 ಜನ ಆದ್ರೆ ಏನಾಗುತ್ತೆ? ಕರೆಕ್ಟ್. ಸೊ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಇಟ್ ಈಸ್ ಸೆಟ್ ಫಾರ್ ಸಮಥಿಂಗ್ ಎಲ್ಸ್. ಅಂಡ್ ಬಟ್ ಇವತ್ತು ಇರೋದೇ ಬೇರೆ, ಜನಸಂಖ್ಯೆನೇ ಬೇರೆ. ಹೇಗಾಗುತ್ತೆ ಅಭಿವೃದ್ಧಿ? ಅದಾಗಿರೋದು ಒಳ್ಳೆತನ ಕಾಣ್ಬೇಕು ಅಂದ್ರೆ, ಎಲ್ಲೋ ಒಂದ್ ಕಡೆ ಕಸ ಗುಡಿಸ್ತಾ ಇದ್ರೆ ಇನ್ನೊಬ್ರು ಯಾರೋ ಒಬ್ಬ ಕಸ ಹಾಕ್ತಾನೆ ಇದ್ರೆ ಏನ್ ಕ್ಲೀನ್ ಆಗ್ತಾ ಇಲ್ಲ. ಏನ್ ಸ್ವಚ್ಛ ಭಾರತ್ ಅಂದ್ರೆ? ಸ್ವಚ್ಛ ಭಾರತ್ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಆಗುವಂತದ್ದಲ್ವಲ್ಲ. ಹಾಗೆ ಪ್ರತಿಯೊಂದು ಅಷ್ಟೇ, ಅಭಿವೃದ್ಧಿ ಅನ್ನೋದು ಕೂಡ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮ ಮನೆಯ ಮೂರಿನ ಕೇಂದ್ರ ಸರ್ಕಾರದ ಮಂತ್ರಿನೋ ನಮ್ಮ ಏರಿಯಾ MP ಬಂದು ಕ್ಲೀನ್ ಮಾಡ್ಲಿ ಅನ್ನಕ್ಕಾಗತ್ತಾ?
ನಮ್ಮನೆ ಮುಂದೆ ಕಟ್ಟಿರೋ ಮೋರಿನ ನಾವು ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಯಾರನ್ನೋ ಆ ಕಾರ್ಪೊರೇಷನ್ ನಿಂದ ಕರೆಸಿ ಕ್ಲೀನ್ ಮಾಡಿಸ್ಕೋಬೇಕು, ಏನೋ ಮಾಡಬೇಕು. ಅಭಿವೃದ್ಧಿ ಅಂದ್ರೆ ಅದು ನಮ್ದು ಪಾರ್ಟಿಸಿಪೇಷನ್ ಬೇಕು. ಎಲ್ಲ ಸರ್ಕಾರನೇ ಮಾಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಜಪಾನ್ನಲ್ಲಿ ನೀವು ಹೋದ್ರೆ ಅತಿ ದೊಡ್ಡ ರಸ್ತೆಗಳೇನಿದೆ ಅದನ್ನ ಮಾತ್ರ ಸರ್ಕಾರ ಕ್ಲೀನ್ ಮಾಡುತ್ತೆ. ಮನೆ ಮುಂದೆ ಅಕ್ಕಪಕ್ಕ ಇರುತ್ತಲ್ಲ ಆ ರೋಡ್ಗಳೆಲ್ಲ ಮನೆಯವರು ಅವ್ರವರೇ ಮಾಡ್ಕೊಳ್ಳೋದು. ಇವತ್ತಿಗೂ ಕ್ರಾಸ್ ರೋಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಮೇನ್ ರೋಡ್ ಅನ್ನೋದನ್ನ ಸರ್ಕಾರ ಮಾಡುತ್ತೆ. ಕ್ರಾಸ್ ರೋಡ್, 6ನೇ ಅಡ್ಡ ರಸ್ತೆ, ಆ ಅಡ್ಡ ರಸ್ತೆಲಿ ಇರೋ ಮನೆಯವರು 12 ಮನೆ ಇದೆ ಅಂತ ಇಟ್ಕೊಳ್ಳಿ, ಒಬ್ಬೊಬ್ರು ಒಂದೊಂದಿನ ಟರ್ನ್ ಅಲ್ಲಿ ಕ್ಲೀನ್ ಮಾಡ್ತಾರೆ. ಆ ಮುಖ್ಯ ರಸ್ತೆ ಇದೆಯಲ್ಲ, ಮುಖ್ಯ ರಸ್ತೆನ ಸರ್ಕಾರ ಮಾಡುತ್ತೆ. ಅಡ್ಡ ರಸ್ತೆಗೆ ಕಾರ್ಪೊರೇಷನ್ ವರ್ಕರ್ಸ್ ಬರೋದಿಲ್ಲ. ಎಷ್ಟು ಕ್ಲೀನ್ ಇಟ್ಟಿರ್ತಾರೆ. ಅವ್ರು ಹೇಳ್ಬೋದಲ್ಲ ನಾನು ಟ್ಯಾಕ್ಸ್ ಕಟ್ಟಿದೀನಿ ಅಂತ. ಸೊ ನಮ್ಮದು ಭಾವನೆ ಬರ್ಬೇಕು. ನಮ್ಮಲ್ಲ ಅದೇ ಇಲ್ಲ. ಸೊ ನಮ್ ಜವಾಬ್ದಾರಿನೂ ದೊಡ್ಡದಿದೆ, ತುಂಬಾ ಇದೆ ಮೇಡಮ್. ಹೇಗೆ ಸಾಧ್ಯ? ಎಲ್ಲಾ ಸರ್ಕಾರ ಹೇಗ್ ಸಾಧ್ಯ ಸರ್ಕಾರನೇ ಎಲ್ಲ ಮಾಡಕ್ಕೆ? ಈಗ ಸರ್ಕಾರ ಗಲೀಜ್ ಮಾಡ್ಬೇಡಿ ಅನ್ನತ್ತೆ. ನೀವು ಟಿಶ್ಯೂ ಹಿಂಗ್ ಮಾಡ್ಕೊಂಡು ಇದೇ ಜನ ಫಾರಿನ್ ಹೋದಾಗ ಹಿಂಗ್ ಒರ್ಸ್ಕೊಂಡ್ಬಿಟ್ಟು ಜೋಬಲ್ ಇಟ್ಕೋತಾರೆ. ಇಲ್ಲಿ ಬಂದಿದ ತಕ್ಷಣ ಇದು ಏನೋ ಇದು ಅನ್ನೋ ತರ ಹೊರಗಡೆ ಹಾಕ್ತಾರೆ. ಇನ್ ಬೆಳಿಗ್ಗೆ ವಾಕಿಂಗ್ ಹೋಗೋರ್ದು ನಾನು ಮಾತಾಡೋದಿಲ್ಲ. ಅವ್ರಿಗೆ ಮನೇಲಿ ಟಾಯ್ಲೆಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲೆಲ್ಲಿಂದನೋ ಎಲ್ಲ ಕೆರ್ಕೊಂಡು ಇದು ಮಾಡಿ ಉಗಿತಾರೆ ರಸ್ತೆಯಲ್ಲಿ. ಹೇಳಕ್ಕೆ ಅಸಹ್ಯ ಆಗುತ್ತೆ. ಎಸ್ ಸರ್, ಖಂಡಿತ. ಇನ್ನು ಬೇರೆ ದೇಶಗಳಿಗೆ ನಮ್ ದೇಶ ನೀವು ಹೇಳಿದ್ರಲ್ಲ, ಅಂದ್ರೆ ನಮ್ಮ ದೇಶನ ನಾವು ನೋಡೋ ರೀತಿನೂ ಚೇಂಜ್ ಆಗ್ಬೇಕು ಅಂತ. ಈಗ ಬೇರೆ ದೇಶಗಳಿಗೆ ಫ್ರಾನ್ಸೋ ಅಥವಾ ಇಂಗ್ಲೆಂಡ್ ಅವರು, ಅಮೆರಿಕದವರು ಎಲ್ಲೇ ಹೋದ್ರು ಅವ್ರ ನಾಯಕ ಪ್ರಧಾನಿನೋ ಅಥವಾ ಅಧ್ಯಕ್ಷನೋ ಹೋದಾಗ ಬಿಸ್ನೆಸ್ ಡೆಲಿಗೇಷನ್ ಕರ್ಕೊಂಡೇ ಹೋಗ್ತಾರೆ. ಅದೆಲ್ಲ ನಮ್ಗೆ ನೋಡಕ್ ಚೆನ್ನಾಗಿರುತ್ತೆ. ಬಟ್ ಭಾರತ ಯಾಕೆ ಅಲ್ಲಿ ಒಂಥರ ಮುಜುಗರ ಮಾಡ್ಕೊಳ್ಬೇಕು? ಬಿಸ್ನೆಸ್ ಮೆನ್ ಗಳ ವಿಚಾರ ಬಂದಾಗ, ಅದಾನಿ ಅಂಬಾನಿ ಅಂತ ಬಂದಾಗ ಅಲ್ಲಿ ಬೇರೆ ತರದಲ್ಲಿ ಒಂದು ಚಿತ್ರಣ ಕಟ್ಟಿಕೊಡ್ತಾರಲ್ಲ. ಖಂಡಿತ ಇದಕ್ಕೆ ನಮ್ಮ ಮನೋಭಾವ ಕೂಡ ಕಾರಣ. ನಾನು ಅವಾಗ್ಲೇ ಹೇಳಿದ್ನಲ್ಲ, ನಾವು ಸಿರಿವಂತರನ್ನ ನೋಡೋ ಮನೋಭಾವ ಇದೆಯಲ್ಲ. ಹಾಗಾಗಿ ಈ ಪೊಲಿಟಿಷಿಯನ್ಸು ಹಿಂಬಾಗಿಲಿನ ಮೂಲಕ ಎಲ್ಲಾ ಈ ಇಂಡಸ್ಟ್ರಿಯಲಿಸ್ಟ್ಗಳ ಜೊತೆ, ವ್ಯಾಪಾರಿಗಳ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡೇ ಇರ್ತಾರೆ. ಆದ್ರೆ ಮುಖ್ಯ ವಾಹಿನಿಗಳಲ್ಲಿ ಅವ್ರನ್ನ ಎಂಡಾರ್ಸ್ ಮಾಡೋದಿಲ್ಲ, ಅವ್ರನ್ನ ಬಿಸ್ನೆಸ್ ಟ್ರಿಪ್ಗೆ ಅದಕ್ಕೆ ನಿಯೋಗಗಳ ಜೊತೆ ಕರ್ಕೊಂಡು ಹೋಗೋದಿಲ್ಲ. ಅವ್ರು ಅದನ್ನ ಕರ್ಕೊಂಡ್ ಬರ್ತಾರೆ. ಯಾಕೆಂದ್ರೆ ಅಲ್ಲಿಯ ದೇಶದ ಜನ ಅವ್ರನ್ನ ನೋಡ್ತಾರೆ, ಹಿ ಇಸ್ ಗಿವಿಂಗ್ ಎಂಪ್ಲಾಯ್ಮೆಂಟ್ ಟು ಇಷ್ಟೊಂದು ಲಕ್ಷ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ, ಹಾಗೆ ಹೀಗೆ ಅಂತ ಅವ್ರು ಆತರ ನೋಡ್ತಾರೆ. ನಮ್ಮಲ್ಲಿ ಅದಾನಿ ಅಂಬಾನಿ ಅಂದಿದ ತಕ್ಷಣ ಅವ್ರನ್ನ ನಾವು ಲೂಟಿಕೋರರು ಅನ್ನೋ ತರ ನೋಡ್ತೀವಿ. ಹಾಗಾಗಿ ಜನ ಎಲ್ಲಿ ನನ್ಗೆ ಓಟ್ ಹಾಕಲ್ವೋ ಅಂತ ಈ ಪೊಲಿಟಿಷಿಯನ್ಸ್ ಅವ್ರ ಜೊತೆ ಅಸೋಸಿಯೇಟ್ ಆಗೋದಿಲ್ಲ. ಎಲ್ಲಿಯ ತನಕ ನಾವು ನಮ್ಮ ದೃಷ್ಟಿನ ಬದಲಾಯಿಸ್ಕೊಳ್ಳೋದಿಲ್ಲ. ಸಾಹುಕಾರರು ಅಂದಿದ ತಕ್ಷಣ ಅವ್ರು ಅನ್ಯ ಮಾರ್ಗಗಳ ಮೂಲಕ, ವಾಮ ಮಾರ್ಗಗಳ ಮೂಲಕನೇ ಹಣ ಮಾಡಿದ್ದಾರೆ ಅನ್ನೋದು ನಮ್ಮ ತಲೆಯಲ್ಲಿ ಬೇರ್ ಬಿಟ್ಬಿಟ್ಟಿದೆ. ಹಾಗಾಗಿ ಅವ್ರಿಗೆ ಗೊತ್ತು ಪೊಲಿಟಿಷಿಯನ್ಸು. ನಾನು ಹೇಳಿದ್ನಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಅತ್ಯುತ್ತಮ ಗೆಳೆಯರಾಗೇ ಇರ್ತಾರೆ, ಎಲ್ಲ ಸರಿ ಮದ್ವೆ ಫಂಕ್ಷನ್ ಎಲ್ಲ ಇರುತ್ತೆ. ಆದ್ರೆ ನೇರವಾಗಿ ಅವ್ರನ್ನ ಎಂಡಾರ್ಸ್ ಮಾಡಲ್ಲ, ನಿಯೋಗಗಳಲ್ಲಿ ಕರ್ಕೊಂಡು ಹೋಗಲ್ಲ. ಎಲ್ಲಿ ನನಗೆ ಓಟ್ ಬರಲ್ವೋ, ನಾನು ಅದಾನಿ ಪರ ಅಂಬಾನಿ ಪರ ಅಂತ ಎಲ್ಲಿ ಅನ್ಕೊಂತಾರೋ ಅನ್ನೋ ತರದಲ್ಲಿ ಅದು ಆಗುತ್ತೆ. ಯಾಕಂದ್ರೆ ಅದಕ್ಕೆ ಕಾರಣ ನಾವು, ಸಮಾಜದಲ್ಲಿರೋ ಜನ, ನಾವು ಭಾರತೀಯರು, ನಮ್ಮ ಯೋಚನೆ ಹಂಗಿದೆ. ನಾವು ಅತಿ ದೊಡ್ಡ ಸಾಹುಕಾರ ಅಂದಿದ ತಕ್ಷಣ ಅವ್ನು ಲೂಟಿ ಮಾಡಿರೋನು, ಅವ್ನು ಫುಲ್ ದೋಚ್ಕೊಂಡ್ಬಿಟ್ಟಿದ್ದಾನೆ, ಅವ್ನು ತಗೊಂಡಿದ್ದ ರಿಸ್ಕ್ ನಾವು ನೋಡೋದಿಲ್ಲ. ಅಲ್ಲಿ ನಮ್ಮ ಮನಸ್ಥಿತಿ ಬದಲಾಗ ತನಕ ಈ ಭಾರತದ ಈ ಪರಿಸ್ಥಿತಿ ಯಾವತ್ತೂ ಬದಲಾಗುತ್ತೆ.